ಮನುಷ್ಯ ಯಾವ ರೀತಿಯಾಗಿ ಮನುಷ್ಯತ್ವವನ್ನು ಕಳ್ಕೊಳ್ತಾ ಇದೆ, ಮೃಗೀಯ ರೀತಿ ಹೇಗೆ ವರ್ತಿಸ್ತಾ ಇದೆ ಅನ್ನೋದಕ್ಕೆ ಹರಿಯಾಣದಲ್ಲಿ ನಡೆದಿರುವಂಥ ಈ ಘಟನೆ ಸಾಕ್ಷಿ ಅಂತ ಕಾಣಿಸ್ತಾ ಇದೆ. ಮತ್ತೊಂದು ಅದೇ ರೀತಿಯಾಗಿ ಕೊಲೆ, ಗಂಟಲು ಸೀಳಿ ಒಬ್ಬ ಮಾಡೆಲ್ ಕೊಲೆ ಮಾಡಿರೋದು. ಸೋನಿಪತ್ನಲ್ಲಿ ಮಾಡೆಲ್ನ ಭೀಕರ ಹತ್ಯೆಯಾಗಿದೆ. ಹರಿಯಾಣ ಸಂಗೀತ ಕ್ಷೇತ್ರದ ಮಾಡೆಲ್ ಆಗಿದ್ದ ಶೀತಲ್, ಸೋನಿಪತ್ನ ಕಾಲುವೆಯಲ್ಲಿ ಮೃತದೇಹ ಈಗ ಪತ್ತೆಯಾಗಿರೋದು. ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಹಂತಕರಿಗಾಗಿ ಹರಿಯಾಣ ಪೊಲೀಸರು ಈಗ ಶೋಧವನ್ನ ನಡೆಸಿದ್ದಾರೆ. ಹರಿಯಾಣದ ಸಂಗೀತ ಕ್ಷೇತ್ರದ ಮಾಡೆಲ್ ಆದಂತಹ ಶೀತಲ್ನ ಗಂಟಲು ಸೀಳಿ ಅತ್ಯಂತ ಭೀಕರವಾಗಿ ಹತ್ಯೆಯನ್ನ ಮಾಡಿ ಕಾಲುವೆಗೆ ಎಸೆದಿದ್ದಾರೆ. ಕಾಲುವೆಯಲ್ಲಿ ಶೀತಲ್ನ ಮೃತದೇಹ ಈಗ ಸಿಕ್ಕಿದೆ ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ನಿಜಕ್ಕೂ ಕೂಡ ಈ ರೀತಿಯಾದಂತಹ ಕೊಲೆಗಳು ಭೀಕರವಾಗಿ ನಡೀತಾ ಶುರುವಾಗ್ಬಿಟ್ಟಿದೆ. ಒಂಥರ ಮಾನಸಿಕತೆ ಎಲ್ಲಿಗೆ ಹೋಗ್ತಾ ಇದೆ ಮನುಷ್ಯಂದು ಅಂತೇಳಿ, ಗಂಟಲು ಸಿಡೋದು, ಪೀಸ್ ಮಾಡೋದು. ಯಾಕೆ ಈ ಕೊಲೆ ಆಗಿದೆ ಏನು ಅಂತ ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ? ಅರುಣ್, ಕೊಲೆಗೆ ನಿರ್ದಿಷ್ಟವಾದಂಥ ಕಾರಣಗಳು ಇನ್ನೂ ಕೂಡ ಗೊತ್ತಾಗಿಲ್ಲ. ಯಾಕೆಂದ್ರೆ ಆರೋಪಿಗಳ ಬಂಧನ ಕೂಡ ಇನ್ನೂ ಆಗಿಲ್ಲ. ಆರೋಪಿಗಳನ್ನ ಸದ್ಯ ಹುಡುಕಾಟ ನಡೆಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಆರೋಪಿಗಳ ಸುಳಿವು ಸಿಕ್ಕಿಲ್ಲ. ಸದ್ಯಕ್ಕೆ CCTV ಫುಟೇಜ್ಗಳನ್ನ ಬಳಸಿಕೊಂಡು ಆರೋಪಿಗಳಿಗಾಗಿ ಈಗ ಬಲೆ ಬೀಸುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಒಮ್ಮೆ ಆರೋಪಿಯ ಬಂಧನ ಆದ್ರೆ ಈ ಕೊಲೆ ಯಾಕೆ ನಡೀತು ಅನ್ನುವಂತ ನಿರ್ದಿಷ್ಟ ಕಾರಣಗಳು ಕೂಡ ಗೊತ್ತಾಗುತ್ತೆ. ಆದ್ರೆ ಈ ಕೊಲೆ ಏನ್ ನಡೆದಿದೆ ಇದು ಇಡೀ ಹರಿಯಾಣವನ್ನ ಬೆಚ್ಚಿ ಬೀಳುವಂತೆ ಮಾಡಿರುವಂತದ್ದು. ಯಾಕೆಂದ್ರೆ ಸಾಕಷ್ಟು ಜನಪ್ರಿಯತೆ ಹೊಂದಿದಂತಹ ಮಾಡೆಲ್ ಶೀತಲ್ ಆಗಿದ್ಲು. ಆಕೆಯ ಹತ್ಯೆ ನಡೆದಿರುವಂತದ್ದು, ಅದು ಕೂಡ ಭೀಕರವಾಗಿ ಹತ್ಯೆ ಮಾಡಿ ಗಂಟಲು ಸೀಳಿ ಅಲ್ಲಿರುವಂತಹ ಒಂದು ಕಾಲುವೆಯಲ್ಲಿ, ಅಂದ್ರೆ ಸೋನಿಪತ್ತಲ್ಲಿರುವಂತಹ ಒಂದು ಕಾಲುವೆಯಲ್ಲಿ ಎಸೆಯಲಾಗಿರುವಂತದ್ದು. ಮರುದಿನ ಆಕೆಯ ಸಹೋದರಿ ಶೀತಲ್ ಕಾಣದೇ ಇರುವಂತಹ ವಿಚಾರಕ್ಕೆ ಒಂದು ದೂರನ್ನ ದಾಖಲು ಮಾಡಿರ್ತಾಳೆ. ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಆಗಿರುತ್ತೆ. ಇದರ ಬೆನ್ನತ್ತಿ ಹುಡುಕಾಟವನ್ನು ನಡೆಸಿದಂತ ಸಂದರ್ಭದಲ್ಲಿ ಶೀತಲ್ನ ಮೃತದೇಹ ಪತ್ತೆಯಾಗಿರುವಂತದ್ದು. ಈಗ ಪ್ರಕರಣವನ್ನ ಪೊಲೀಸರು ಕೂಡ ಗಂಭೀರವಾಗಿ ತೆಗೆದುಕೊಂಡು ಆರೋಪಿಗಳ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಆರೋಪಿಗಳ ಬಂಧನ ಆದ ಬಳಿಕ ಈ ಕೊಲೆ ಯಾಕೆ ನಡೀತು ಅನ್ನುವಂಥದ್ದು, ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಯ್ತಾ ಅಥವಾ ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಿಸಿದಂತಹ ಪ್ರಕರಣವ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಆದ್ರೆ ಈ ಕೊಲೆ ಏನಿದೆ ಇಡೀ ಹರಿಯಾಣವನ್ನ ಬೆಚ್ಚಿ ಬೀಳಿಸಿರುವಂಥದ್ದು. ಅರುಣ್, ಓಕೆ ಶಬೀರ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.